ನಮಸ್ಕಾರ ಗೆಳತಿಯರೇ. ಇವತ್ತು ಹೆಸರುಕಾಳು ಬೇಳೆ ಮತ್ತು ಸಬ್ಸಿಗೆ ಸೊಪ್ಪು ಹಾಕಿ ಉಪ್ಸಾರು ಮಾಡೋಣ ಬನ್ನಿ. ಮೊದಲು ಒಂದು ಪಾತ್ರೆಗೆ ನೀರನ್ನು ಬಿಸಿ ಮಾಡಲಿಟ್ಟಿದೆ. ನೋಡಿ, ನೀರು ಕುದೀತಾ ಇದೆ. ಬೇಳೆ ಮತ್ತು ಹೆಸರುಕಾಳನ್ನು ನಾನು 1-2 ಅವರು ನೆನೆಸಿಟ್ಟಿದ್ದೆ. ನೋಡಿ, ನೆನೆಸಿಟ್ಟಿದ್ದೆ. ಅದೇ ಪಾತ್ರೆಗೆ ಹಾಕಿದ್ದೀನಿ. ನೀರು ಕುದೀತಿತ್ತು, ಪಾತ್ರೆಗೆ ಹಾಕಿದ್ದೀನಿ. ಈಗ ಉಪ್ಪು ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ಬೇಳೆ ಮತ್ತು ಕಾಳು ಬೇಗ ಬೇಯುತ್ತೆ. ನೋಡಿ, ಅದಕ್ಕೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಬೇಯಕ್ಕೆ ಹಾಕ್ತಾಯಿದ್ದೀನಿ. ನೋಡು, ಬೇಳೆ ಮತ್ತು ಹೆಸರುಕಾಳು ಬೆಂದಿದೆ. ಇವಾಗ ನಾವು ಸೊಪ್ಪನ್ನು ಹಾಕೋಣ. ಸಬ್ಸಿಗೆ ಸೊಪ್ಪನ್ನ ತೊಳೆದು ಸಣ್ಣಗೆ ಉತ್ತರಿಸಿಟ್ಟಿದ್ದೆ. ಈಗ ನೀರು ಸ್ವಲ್ಪ ಕಮ್ಮಿ ಇರೋದ್ರಿಂದ ಸ್ವಲ್ಪ ಬಿಸಿನೀರು ಇಟ್ಕೊಂಡು ಸ್ವಲ್ಪ ಬಿಸಿನೀರು ಹಾಕ್ತಾಯಿದ್ದೀನಿ. ನೋಡಿ, ಬಿಸಿನೀರು ಹಾಕಿ ನಾನು ಒಂದು ಪ್ಲೇಟ್ ಮುಚ್ಚಿದ್ದೀನಿ. ಸೊಪ್ಪು ಬೇಯಬೇಕಲ್ವಾ, ಅದಕ್ಕೋಸ್ಕರ. ನೋಡಿ, ಪಕ್ಕದಲ್ಲಿ ಖಾರ ರುಬ್ಕೊಳ್ಳೋಣ. ಅದಕ್ಕೆ ಉಪ್ಸಾರಿಗೆ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕೋದು ಬೇಡ, ಸ್ವಲ್ಪ ಹಾಕಿದ್ರೆ ಸಾಕು. ನೋಡಿ, ಮತ್ತು ಬೇಯಕ್ಕೆ ಹಾಕಿದ್ವಲ್ಲ ಆಗಲೇ ಮೆಣಸಿನ್ಕಾಯಿ, ಅದು ಮತ್ತು ಕಾಳು ಎರಡೂ ಸೇರಿಸಿ ಈಗ ನುಣ್ಣಗೆ ಖಾರನ ರುಬ್ಕೋಬೇಕು ಉಪ್ಸಾರಿಗೆ. ನೋಡಿ, ಕಾಳು ಮತ್ತು ಮೆಣಸಿನ್ಕಾಯಿ ಎರಡೂ ಹಾಕಿ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕಿ ನುಣ್ಣಗೆ ಖಾರನ ರುಬ್ಕೋಬೇಕು. ನೋಡಿ, ಈ ರೀತಿ ಖಾರ ರುಬ್ಕೊಂಡು ಈಗ ಸೊಪ್ಪು ಮತ್ತು ಕಾಳೆಲ್ಲ ಬೆಂದಿದೆ ಚೆನ್ನಾಗಿ. ಈಗ ಒಂದು ಜಾಲರಿಗೆ ಹಾಕ್ಕೊಂಡು ಸೊಪ್ಪನ್ನ ಬಸ್ಕೊಂಡಿದ್ದೀನಿ. ಈಗ ಬೇರೆ ಪಾತ್ರೆಗೆ ಫಸ್ಟು ಖಾರ ಹಾಕಬೇಕು. ಖಾರ ಸ್ವಲ್ಪ ಹಸಿ ವಾಸನೆವರೆಗೂ ಹೋಗೋ ಗಂಟ ಒಂದು ಸ್ವಲ್ಪ ಬೇಯಿಸ್ಕೊಂಡು ಏನು ಸೊಪ್ಪು ಕಾಳು ಬಸ್ಕೊಂಡಿರ್ತೀವಲ್ಲ ನೀರು, ಅದನ್ನು ಈ ಖಾರಕ್ಕೆ ಸೇರಿಸ್ಬೇಕು. ಇವಾಗ ನೋಡಿ ಫ್ರೆಂಡ್ಸ್, ಸ್ವಲ್ಪ ಉಪ್ಪೇನ ಕಡಿಮೆ ಆಗಿದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಪಕ್ಕದಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಸೊಪ್ಪು ಕಾಳು ಒಗ್ಗರಣೆಗೆ. ನೋಡಿ, ಮೆಣಸಿನ್ಕಾಯಿ, ಸಾಸಿವೆ ಮತ್ತು ಈರುಳ್ಳಿ ಹಾಕಿ ಬಾಡಿಸ್ಕೊತಾ ಇದ್ದೀನಿ. ಈರುಳ್ಳಿ ಬಾಡಿದ ನಂತರ ಸ್ವಲ್ಪ ಉಪ್ಪು ಕಡಿಮೆ ಇದ್ದರೆ ಕಾಳಿಗೆ ಸ್ವಲ್ಪ ಈ ಟೈಮಲ್ಲಿ ಉಪ್ಪು ಹಾಕ್ಕೊಳ್ಳಿ. ನೋಡಿ, ಈಗ ಕಾಳನ್ನು ಒಗ್ಗರಣೆ ಹಾಕಿದ್ದೀನಿ. ಈರುಳ್ಳಿ ಬಾಡಿತ್ತು ಹಾಕಿದ್ದೀನಿ. ನೋಡಿ, ಸಾಂಬಾರು ಕುದೀತಿದೆ. ಈಗ ಇದನ್ನು ಆಫ್ ಮಾಡೋಣ. ಇಲ್ಲಿ ಕಾಳನ್ನ ಬಾಡಿಸ್ಕೊತಾ ಇದ್ದೀನಿ. ಈಗ ಕಾಳು ಸ್ವಲ್ಪ ಕಾಯಿ ತುರಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ನೋಡಿ, ಮುದ್ದೆ ಜೊತೆ ಉಪ್ಸಾರು ಸವಿಯಲು ಸಿದ್ಧ. ನಿಂಬೆಹಣ್ಣು ಸ್ವಲ್ಪ ಹಿಂಡ್ಕೊಡಿ. ಥ್ಯಾಂಕ್ ಯು.